ಸರ್ಕಲ್ ಇಂದ ಡಿಸಿ ಆಫೀಸ್ ವರೆಗೆ ಇಟ್ಕೊಂಡಿದ್ದೇವೆ. ನಮ್ಮ ನಾಯಕರಾದಂತಹ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಂತ ಏನು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಹೇಳ್ತಾ ಇದ್ದಾರೆ. ಅಶೋಕ್ ಅವರು ಮತ್ತು ಯಡಿಯೂರಪ್ಪನವರ ಮಗ ವಿಜೇಂದ್ರ ಅವರು ಏನು ಹೇಳ್ತಾ ಇದ್ದಾರೆ ನೋಡಿ ಸ್ವಾಮಿ, ಶ್ರೀರಾಮುಲು ಅವರೇ, ಜನಾರ್ದನ್ ರೆಡ್ಡಿ ಅವರೇ, ಈ ಸರ್ಕಾರ ಯಾವ ಸರ್ಕಾರ ಅನ್ಕೊಂಡ್ಬಿಟ್ಟಿದ್ರಿ? ಇದು ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ. ಈ ಸರ್ಕಾರದಲ್ಲಿ ನಿಮ್ದೇನು ನಡೆಯಲ್ಲ. ನೀವು ಜಾಸ್ತಿ ಕಾರಣಗ್ರಹ ಮಾಡಿದ್ರೆ ನಿಮ್ದೆಲ್ಲ ಕೂಡ ಅಷ್ಟು ಈ ತಿಳ್ಕೊಬೇಡಿ. ನೋಡಿ, ನೀವು ಲೂಟಿ ಮಾಡಿದ್ರಿ. ಬಳ್ಳಾರಿ ಜಿಲ್ಲೆಯನ್ನ ಒಂದೇ ಒಂದ್ಸಾರ ಅಧಿಕಾರ ಕೊಟ್ಟೆ ಇಡೀ ಅಕ್ರಮ ಗಣಿಗಾರಿಕೆಗಳು ಲೂಟಿ ಮಾಡಿದ್ ಯಾರು? ಇಡೀ ಪ್ರಪಂಚಕ್ಕೆ ಕೇಳ್ರಿ. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಇಡೀ ಪ್ರಪಂಚಕ್ಕೆ ಕೇಳೋಣ. ಕೊರೋನಾ ಇದ್ದ ಸಂದರ್ಭದಲ್ಲಿ ಯಾರು ಲೂಟಿ ಮಾಡಿದ್ರು? ರಕ್ತ ಕುಡಿದ್ರಲ್ಲ ಸ್ವಾಮಿ ಜನದ್ದು. ಮೆಡಿಸೈನ್ಸ್ ಮಾಡ್ಕೊಂಡ್ರಲ್ಲ ನೀವು, ಎಲ್ಲ ಕಿತ್ತೆಲ್ಲ ಮಾಡ್ಕೊಂಡ್ರಲ್ಲ. ಯಾರು ಮಾಡ್ಕೊಂಡ್ರು? ನಾನಾ ಮರ್ಯಾದೆ ಏನಂದಿದ್ರೆ ಇಲ್ಲಿ ಬಂದ್ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ಒಂದ್ ಅಜ್ಜಿ ಮುಂದೆ ಹಾಕಿದ್ದೇವೆ. ಪ್ರಸಕ್ತನೇ ಇಲ್ಲ. ಉಗ್ರ ಹೋರಾಟ ಮಾಡ್ತೇವೆ. ನಿಮ್ ಮನೆ ಕೂಡ ಮುಚ್ಚಾಕ್ತಿವಿ. ಏನ್ ತಿಳ್ಕೊಂಡ್ಬಿಟ್ರಿ ನೀವು? ನಾವು ವಿಧಾನಸೌಧ ಮುಚ್ಚಾಕ್ತಿವಿ, ಕಾಂಗ್ರೆಸ್ ಪಾರ್ಟಿ ಮುಚ್ಚಾಕ್ತಿವಿ ಅಂತ ಏನು ಹೇಳ್ತಿದ್ರಲ್ಲ. ನಾವು ಬಳ್ಳಾರಿಯಲ್ಲಿ ನಿಮ್ ಮನೆ ಬಂದು ಕೂತಿರ್ತೇವೆ. ನೀವು ಗುಂಡಾಗಿರಿ. ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡ್ತೀರಿ, ನಾಗೇಂದ್ರ ಬಗ್ಗೆ ಮಾತಾಡಿ ಯೋಗ್ಯತೆ ನಿಮ್ಗಿಲ್ಲ ಅಂತ ಹೇಳಿ ಗಂಟಾಘೋಷದಿಂದ ಏನು ಚಿತ್ತ ಇದ್ದೇವೆ. ನಾವು ಇದೇ ಫಸ್ಟ್ ಲಾಸ್ಟ್, ಇನ್ನು ಮಾತಾಡಿದ್ರೆ ಮಾತ್ರ ಸರಿ ಇರಂಗಿಲ್ಲ ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ನಾವು ಇದಕ್ಕೆ ನಾವು ಇವತ್ತು ಇಲ್ಲಿ ಎಂಡ್ ಮಾಡ್ತಾ ಇದ್ದೇವೆ. ಇನ್ನ ಏನೆಲ್ಲ ಸ್ಟಾರ್ಟ್ ಮಾಡಿದ್ರೆ ನಾವು ರಾಯಲ್ ಸರ್ಕಲ್ ಇಂದ ಚಲೋ ಜನಾರ್ದನ್ ರೆಡ್ಡಿ ಮನೆ, ಚಲೋ ಶ್ರೀರಾಮುಲು ಮನೆ ಹೋಗೋದು ಖಚಿತ. ಯಾರು ತಡೆದ್ರೆ ಕೂಡ ತಡೆಯಲಿಕ್ಕೆ ಇದನ್ನು ಆಗೋದಿಲ್ಲ. ಈ ಹೋರಾಟ ನಾವು ಮುಂದಕ್ಕೆ ಓಡಿಸ್ತೀವಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ.